ಪ್ರೀತಿಯ ವಿದ್ಯಾರ್ಥಿಗಳೇ, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇರುವ ನನ್ನ ಹೆಸರು ಡಾಕ್ಟರ್ ಎಚ್ ಹನುಮಂತರಾಯಪ್ಪ. ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಛಂದಸ್ಸು ಒಂದು ಪಠ್ಯವಾಗಿರುವುದರಿಂದ ಆ ಛಂದಸ್ಸನ್ನು ಕುರಿತು ಇವತ್ತು ನಾವು ಅವಲೋಕನ ಮಾಡೋಣ. ಪ್ರೀತಿಯ ಸ್ವಾಗತವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಈಗ ಛಂದಸ್ಸಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಛಂದಸ್ಸಿನ ಉಗಮ, ನಿಷ್ಪತ್ತಿ ಮತ್ತು ಪ್ರಯೋಜನಗಳನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಛಂದಸ್ಸು ಭಾರತದಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ಒಂದು ಅಧ್ಯಯನ ಯೋಗ್ಯವಾದ ಶಾಸ್ತ್ರವಾಗಿ ಬೆಳೆದು ಬಂದಿರುವಂತಹದ್ದು. ಪ್ರಾಚೀನ ಭಾರತೀಯ ಸಾಹಿತ್ಯವೆಂದರೆ ವೇದಗಳು ಅಂತ ಅರ್ಥ. ವೇದ ಮಂತ್ರಗಳ ಸರಿಯಾದ ಉಚ್ಚಾರಣೆ, ಅರ್ಥ ವಿವರಣೆ, ವಿಧಿಗಳ ನಿರ್ವರ್ತನೆಯಲ್ಲಿ ಸಮಯೋಚಿತವಾದ ಪ್ರಯೋಗ, ಇವುಗಳ ಸಲುವಾಗಿ ಶಿಕ್ಷಾ, ಕಲ್ಪ ಮುಂತಾದ 6 ಅಂಗಗಳು ಜನ್ಮ ತಾಳಿದವು. ಹಾಗೆ ಜನ್ಮ ತಾಳಿದವುಗಳಲ್ಲಿ ಛಂದಸ್ಸು ಕೂಡ ಒಂದು. ಛಂದಸ್ಸನ್ನು ವೇದದ ಪ್ರಥಮಾಂಗ ಅಂತಲೂ ಕೂಡ ಅದನ್ನು ಕರೀತಾರೆ. ಅಷ್ಟರ ಮಟ್ಟಿಗೆ ವೇದಗಳನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧದಲ್ಲಿ ಬೆಳೆದು ಬಂದಿರುವ ಪ್ರಕಾರಗಳಲ್ಲಿ ಛಂದಸ್ಸು ಕೂಡ ಬಹಳ ಪ್ರಮುಖವಾದದ್ದು. ಇಂತಹ ಛಂದಸ್ಸಿನ ನಿಷ್ಪತ್ತಿಯನ್ನು ನಾವು ಆಲೋಚನೆ ಮಾಡೋದಾದರೆ, ಇತರ ಪ್ರಾಣಿಗಳಂತೆ ಛಂದಸ್ಸು ಕೂಡ ಪ್ರಜಾಪತಿಯಿಂದ ಸೃಷ್ಟಿಯಾಯಿತೆಂದು ಶತಪಥ ಬ್ರಾಹ್ಮಣ ಹೇಳ್ತದೆ. ಇಂಥ ಛಂದಸ್ಸು ಎಂಬ ಪದಕ್ಕೆ ಅನೇಕ ರೀತಿಯ ಅರ್ಥಗಳು ಕೂಡ ಇದ್ದಾವೆ. ಛಂದಸ್ಸು ಎಂದರೆ ಕಾವ್ಯವನ್ನು ಅಂದರೆ ಪದ್ಯವನ್ನು ಕುರಿತಾದ ಒಂದು ಶಾಸ್ತ್ರ ಅಂತ ಹೇಳಿ ಅರ್ಥ. ಇದರ ವ್ಯುತ್ಪತ್ತಿಯನ್ನು ವಿದ್ವಾಂಸರು ಹೀಗೆ ಹೇಳ್ತಾರೆ: ಛಂದಸ್ಸು ಎನ್ನುವಂತಹದ್ದು ಛಂದ್ ಮತ್ತು ಛದ್ ಎಂಬ 2 ಧಾತುಗಳಿಂದ ಹುಟ್ಟಿದೆ ಅಂತ ಹೇಳಿ. ಛಂದ್ ಮತ್ತು ಛದ್ ಎಂದರೆ ಆಚ್ಛಾದಿಸು, ಹೊದಿಸು ಎಂದರ್ಥ. ಹಾಗಾಗಿ ಛಂದಸ್ಸೆಂದರೆ ಕಾವ್ಯಕ್ಕೆ ಒಂದು ವಾತಾವರಣ, ಒಂದು ಆಚ್ಛಾದನವಿದ್ದಂತೆ. ಇಂತಹ ಛಂದಸ್ಸನ್ನು ಕುರಿತು ವ್ಯಾಖ್ಯಾನಕಾರರ ಅಭಿಪ್ರಾಯ ಹೀಗಿದೆ: 1. ಛದಿ ಆಹ್ಲಾದೆ, ಅಂದರೆ ಆಹ್ಲಾದವನ್ನು ಉಂಟು ಮಾಡುವುದು ಯಾವುದೋ ಅದು ಛಂದಸ್ಸು. ಇಲ್ಲಿ ವೇದಜ್ಞರನ್ನು ಆಹ್ಲಾದಗೊಳಿಸುವ ವೇದಗಳೇ ಛಂದಸ್ಸು ಎಂಬ ಅರ್ಥದಲ್ಲಿ ಬಳಕೆಯಾಗಿರುವಂಥದ್ದು. 2ನೇದು ಛದಿರೂರ್ಜನೆ, ಅಂದರೆ ಬಲಿಷ್ಠವನ್ನಾಗಿ ಮಾಡುವುದು ಯಾವುದೋ ಅದು ಛಂದಸ್ಸು. ಅಂದರೆ ವೇದಾಧ್ಯಯನವು ವಿಪ್ರನನ್ನು ಬಲಿಷ್ಠನನ್ನಾಗಿ ಮಾಡುತ್ತೆ ಎನ್ನುವ ಅರ್ಥ ಇಲ್ಲಿರುವಂಥದ್ದು. ಇನ್ನು 3ನೇದು ಛದಿ ಅಪವಾರಣೆ. ಅಪವಾರಣೆ ಅಂದರೆ ಯಾವುದು ಪಾಪಗಳನ್ನು ಮುಚ್ಚುತ್ತದೆಯೋ ನಿವಾರಿಸುತ್ತದೆಯೋ ಅದು ಛಂದಸ್ಸು ಅಂತ ಹೇಳಿ. ಅಂದರೆ ವೇದಗಳನ್ನು ಅಧ್ಯಯನ ಮಾಡುವುದರಿಂದ ಛಂದಸ್ಸು ಆ ಪಾಪಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವ ಅರ್ಥದ ಒಳಗಡೆ ಛಂದಸ್ಸು ಪ್ರಯೋಗವಾಗಿರುವಂತಹದ್ದು. ಹಾಗಾಗಿ ಇಂತಹ ಛಂದಸ್ಸು ಕಾವ್ಯದ ಸಹಜ ಸ್ವರಾಂದೋಲನವಾಗಬೇಕು. ಅದು ಪದ್ಯದ ಪ್ರಾಣ. ಕಾವ್ಯಕ್ಕೆ ಚಲನೆಯುಂಟಾಗುವುದು ಛಂದದಿಂದಲೇ. ಕಾವ್ಯದೇವಿಯ ಅಂತರಂಗವು ತರಂಗಿತವಾದಾಗ ಅವಳ ಅಂಗವು ಛಂದೋಭಂಗಿಯಲ್ಲಿ ಚಲಿಸುತ್ತದೆ. ಭಾಷೆ ಹೇಗೋ ಹಾಗೆ ಛಂದಸ್ಸು ಕೂಡ ಕಾವ್ಯಕನ್ನಿಕೆಯ ಮೈಯೂ ಅಲ್ಲ, ಭಾವ ಹೇಗೋ ಹಾಗೆ ಅದು ಅವಳ ಆತ್ಮವೂ ಅಲ್ಲ. ಅದು ಅವಳ ಆತ್ಮಶ್ರೀಯನ್ನು ಅಂಗಾಂಗಗಳ ಚಲನೆಯಿಂದ ಸುಳುಹುಗಾಣಿಸುವ ವಿಧಾನ ಅಂತ ಹೇಳಿ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ಇಂತಹ ಛಂದಸ್ಸಿನಿಂದ ಆಗುವ ಪ್ರಯೋಜನಗಳಾದರೂ ಏನು? ಛಂದಸ್ಸು, ವ್ಯಾಕರಣ, ಅಲಂಕಾರ ಇವು ಎಲ್ಲ ಭಾಷೆಗಳಿಗೆ ಭೂಷಣವೂ ಹೌದು, ಅಗತ್ಯವೂ ಹೌದು. ವ್ಯಾಕರಣ ಮತ್ತು ಅಲಂಕಾರಗಳು ಗದ್ಯ ಮತ್ತು ಪದ್ಯಗಳೆರಡಕ್ಕೂ ಅನ್ವಯಿಸಿದರೆ ಛಂದಸ್ಸು ಕೇವಲ ಪದ್ಯಗಳಿಗೆ ಮಾತ್ರ ಅನ್ವಯಿಸುವಂತಹದ್ದು. ವ್ಯಾಕರಣ ಭಾಷಾ ಶುದ್ಧತೆಯನ್ನು ಕಾಪಾಡಿದರೆ ಅಲಂಕಾರ ಭಾಷಾ ಸೌಂದರ್ಯವನ್ನು ಕಾಪಾಡಿಕೊಳ್ಳುತ್ತೆ. ಆದರೆ ಛಂದಸ್ಸು ಭಾಷಾ ಬಂಧತೆಯನ್ನು ಕಾಪಾಡಿಕೊಂಡು ಅಲಂಕಾರ ಮತ್ತು ವ್ಯಾಕರಣಕ್ಕಿಂತ ಭಿನ್ನವಾದ ನೆಲೆಯಲ್ಲಿ ಅದು ತನ್ನ ಪ್ರಭಾವವನ್ನು ಬೀರುತ್ತೆ ಎನ್ನುವಂತಹದ್ದು. ಇಂತಹ ಛಂದಸ್ಸನ್ನು ಪ್ರಾಚೀನ ಕನ್ನಡದ ಎಲ್ಲ ಕವಿಗಳು ಕೂಡ ಚಾಚೂ ತಪ್ಪದ ಹಾಗೆ ಪಾಲಿಸ್ಕೊಂಡು ಬಂದಿರುವುದನ್ನು
ಛಂದಸ್ಸನ್ನು ಒಳಗೊಂಡೇ ಕಾವ್ಯಗಳನ್ನು ಬರೆದಿರುವುದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇಂತಹ ಛಂದಸ್ಸನ್ನು ಕಲೆ ಅಂತಲೂ ಕರೀತಾರೆ. ಇದು ಶಾಸ್ತ್ರವೂ ಹೌದು ಅಂತ ಹೇಳ್ತಾರೆ. ಛಂದೋಬದ್ಧವಾಗಿ ರಚಿಸಿದರಷ್ಟೇ ಸಾಲದು. ಛಂದೋಬದ್ಧವಾಗಿ ರಚಿಸುವಂಥದ್ದು ಕಲೆ, ಆದರೆ ರಚಿಸಿದರಷ್ಟೇ ಸಾಲದು, ಅದನ್ನು ಹಾಗೆ ವಾಚಿಸಲೂ ಬೇಕಾಗುತ್ತೆ. ಹಾಗೆ ವಾಚನ ಮಾಡುವುದನ್ನೇ ಕಲೆ ಅಂತಲೂ ಕೂಡ ಕರೀತಾರೆ. ಮತ್ತು ಛಂದಸ್ಸು ಕೆಲವು ನಿಯಮಗಳಿಗೆ ಅನುಗುಣವಾಗಿ ರಚನೆಯಾಗಿರುವುದರಿಂದ, ಕಟ್ಟುನಿಟ್ಟಾಗಿ ಆ ನಿಯಮಗಳನ್ನು ಪಾಲಿಸಲೇಬೇಕಾಗಿರುವುದರಿಂದ ಇದಕ್ಕೆ ಒಂದು ಶಾಸ್ತ್ರ ಸಂಬಂಧವಾದ ಆಧಿಕ್ಯವೂ ಕೂಡ ಇದಕ್ಕೆ ಬಂದಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಇಂತಹ ಛಂದಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ಪ್ರಮುಖವಾದ ಪಾರಿಭಾಷಿಕ ಪದಗಳು ಬರ್ತವೆ ಎನ್ನುವಂಥದ್ದು. ಅಂಥ ಪಾರಿಭಾಷಿಕ ಪದಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದಕ್ಕಿಂತ ಮೊದಲು ನಾವು ತಿಳಿಬೇಕಾಗಿರುವಂತಹದ್ದು, 10ನೇ ಶತಮಾನದಲ್ಲಿದ್ದಂತಹ ನಾಗವರ್ಮ ಎನ್ನುವಂಥವನು ಛಂದೋಂಬುದಿ ಅಂತ ಹೇಳಿ ಒಂದು ಛಂದೋಗ್ರಂಥವನ್ನು ಬರೀತಾನೆ. ಆ ಛಂದೋಗ್ರಂಥ ಕನ್ನಡ, ಪ್ರಾಚೀನ ಕನ್ನಡ ಛಂದಸ್ಸಿಗೆ ಒಂದು ಕಳಶಪ್ರಾಯವಾಗಿರುವಂತಹದ್ದು. ಅದರಲ್ಲಿ ಛಂದಸ್ಸನ್ನು ಕುರಿತು ಅನೇಕ ಮಾತುಗಳನ್ನು ನಾಗವರ್ಮ ಹೇಳಿದರೂ ಕೂಡ ಒಂದು ಮಾತನ್ನು ಹೇಳಿದರೆ ಬಹುಶಃ ನಾಗವರ್ಮನ ದೃಷ್ಟಿಯಲ್ಲಿ ಛಂದಸ್ಸು ಏನು ಅನ್ನೋದು ನಮಗೆ ಅರ್ಥವಾಗುತ್ತೆ. ನಾಗವರ್ಮ ಹೇಳ್ತಾರೆ ಒಂದು ಕಡೆ, ಚಂದಮನರಿಯದೆ ಕವಿತೆಯ ದಂದುಗದೋಳ್ ತೊಡರ್ದು ಸುಳಿವ ಕುಕವಿಯೇ ಕುರುಡಂ. ಅಷ್ಟರ ಮಟ್ಟಿಗೆ ಛಂದಸ್ಸು ಕಾವ್ಯಕ್ಕೆ ಬಹಳ ಅನಿವಾರ್ಯ ಅಂತ ಹೇಳಿ. ಇಂಥ ಛಂದಸ್ಸಿನ ವಿವರಣೆಯನ್ನು ಅನೇಕ ಛಂದೋಗ್ರಂಥಗಳಲ್ಲಿ ನಾವು ಗಮನಿಸ್ಬೋದು. ಸುಮಾರು ಕ್ರಿಸ್ತಶಕ 850ರಲ್ಲಿದ್ದಂತಹ ಶ್ರೀವಿಜಯ ಬರೆದ ಕವಿರಾಜ ಮಾರ್ಗದಲ್ಲಿ, ಕವಿರಾಜ ಮಾರ್ಗ ಒಂದು ಅಲಂಕಾರ ಕೃತಿ ಆದರೂ ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಅಲ್ಲಿ ಬರ್ತವೆ. ಬಹಳ ಪ್ರಮುಖವಾಗಿ ಯತಿ ಮತ್ತು ಪ್ರಾಸಗಳ ಪ್ರಸ್ತಾಪ ಅಲ್ಲಿ ಬರ್ತದೆ ಅನ್ನುವಂಥದ್ದು. ನಾನಾಗಲೇ ಹೇಳಿದ ಹಾಗೆ ಕವಿರಾಜ ಮಾರ್ಗದ ನಂತರದಲ್ಲಿ ಛಂದೋಂಬುದಿ ಗ್ರಂಥ ನಮ್ಮ ಕಣ್ಣಿಗೆ ಬೀಳ್ತದೆ. ಅದಾದ ಮೇಲೆ 11ನೇ ಶತಮಾನದಲ್ಲಿ 2ನೇ ನಾಗವರ್ಮ ಬರೆದಿರುವ ಛಂದೋ ವಿಚಿತಿ ಎನ್ನುವಂಥ ಒಂದು ಕೃತಿ ಕನ್ನಡ ಛಂದಸ್ಸನ್ನು ಕುರಿತು ಆಳವಾಗಿ ಹೇಳಿರುವಂಥ ಒಂದು ಕೃತಿಯಾಗಿದೆ. ಅದಾದ ಮೇಲೆ 15-16ನೇ ಶತಮಾನದಲ್ಲಿ ಈಶ್ವರ ಕವಿ ಬರೆದಿರುವ ಕವಿಜಿಹ್ವಾ ಬಂಧನ ಎನ್ನುವಂಥ ಕೃತಿಯು ಕೂಡ ಛಂದಸ್ಸಿಗೆ ಸಂಬಂಧಪಟ್ಟಂಥ ಅನೇಕ ವಿವರಗಳನ್ನು ನಮಗೆ ಕೊಡುತ್ತದೆ. 17ನೇ ಶತಮಾನದಲ್ಲಿ ಗುಣಚಂದ್ರ ಬರೆದಿರುವಂಥ ಛಂದಸ್ಸಾರವು ಕೂಡ ಕನ್ನಡ ಛಂದಸ್ಸಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಅದು ಹೇಳ್ತಾ ಹೋಗುತ್ತೆ ಅನ್ನುವಂಥದ್ದು. ಹಾಗಾಗಿ ಇಂತಹ ಛಂದಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವು ಪಾರಿಭಾಷಿಕ ಪದಗಳ ಅವಶ್ಯಕತೆ ಇದೆ. ಅಂಥ ಪಾರಿಭಾಷಿಕ ಪದಗಳಲ್ಲಿ ಮೊದಲನೇದು ಪಾದ. ಪದ್ಯವು ಪಾದಗಳಿಂದ ಕೂಡಿರುತ್ತೆ. ಪಾದ ಅಂದರೆ ಪದ್ಯದ ಪ್ರತಿಯೊಂದು ಸಾಲನ್ನು ಪಾದ ಎಂದು ಕರೆಯುತ್ತೇವೆ. ಪಾದಗಳಲ್ಲಿ ದ್ವಿಪದಿ, ತ್ರಿಪದಿ, ಚೌಪದಿ ಮತ್ತು ಷಟ್ಪದಿ ಅಂತ ಹೇಳಿ 4 ವಿಧಗಳುಂಟು. ಎರಡನೇದು ಗಣ. ಪಾದಗಳು ಗಣಗಳಿಂದ ಕೂಡಿರ್ತವೆ. ಅಂತಹ ಗಣಗಳಲ್ಲಿ 3 ವಿಧ. ಒಂದು ಅಕ್ಷರಗಣ, ಎರಡನೇದು ಮಾತ್ರಾಗಣ, ಮೂರನೇದು ಅಂಶಗಣ. ಈ ಗಣಗಳಿಂದ ಕೂಡಿರುವಂತಹ ಮತ್ತು ಇದರ ಮೂಲಕವಾಗಿ ಪ್ರಸ್ತಾರವನ್ನು ಹಾಕಲಿಕ್ಕೆ ಸುಲಭವಾಗಿರುವ ಹಿನ್ನೆಲೆಯ ಒಳಗಡೆ ಅವುಗಳನ್ನು ಮುಂದೆ ನಾವು ವಿವರವಾಗಿ ಅಧ್ಯಯನವನ್ನು ಮಾಡಬಹುದು. ಇಲ್ಲೇ ನಾವು ತಿಳ್ಕೊಳ್ಬೇಕಾಗಿರುವಂಥ ಕೆಲವು ವಿಚಾರಗಳೇನು ಅಂತಂದರೆ, ಇವುಗಳನ್ನು ನಾವು ಮೂಲತತ್ವಗಳು ಅಂತ ಕರ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಮೊದಲನೇದು ಲಯ ಎನ್ನುವಂಥದ್ದು. ಲಯ ಎನ್ನುವಂಥದ್ದು ಇವತ್ತು ಛಂದಸ್ಸಿನ ಬಹಳ ಮುಖ್ಯವಾದ ಅಂಗವಾಗಿದೆ. ಮನುಷ್ಯನ ಒಟ್ಟು ಬದುಕಿನ ಅವಧಿಯಲ್ಲಿ ಲಯ ಪ್ರಮುಖವಾದ ಪಾತ್ರವನ್ನು ಹೊಂದಿರುವಂಥದ್ದು. ಮನುಷ್ಯ ಉಸಿರಾಡುವುದರಿಂದ ಹಿಡಿದು ನಡೆದಾಡುವುದರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಲಯ ಇವತ್ತು ಕೆಲಸ ಮಾಡ್ತಾ ಇದೆ. ಲಯ ಅಂತಂದರೆ ನಾದದ ಏರಿಳಿತಗಳು ಸಮಾನಾಂತರವಾಗಿ ಪುನರಾವರ್ತನೆಯಾಗುವುದು ಎಂದರ್ಥ. ಆ ಪುನರಾವರ್ತನೆಯ ಕ್ರಮಬದ್ಧ ಗತಿ, ತಾಳಮಾನಗಳ ಜೋಡಣೆಯಿಂದ ಉಂಟಾಗುವ ಸ್ವರ ಸಂಯೋಜನೆ ಪದಗಳ ಸೌಂದರ್ಯಕ್ಕೆ ಕಾರಣವಾಗುತ್ತೆ. ಇದನ್ನೇ ನಾವು ಲಯ ಅಂತ ಕರೆಯುವಂಥದ್ದು. ನಂತರದಲ್ಲಿ ಇನ್ನೊಂದು ಅಂಶವನ್ನು ತಿಳ್ಕೊಳ್ಬೇಕು. ಯತಿ ಎನ್ನುವಂಥದ್ದು ಒಂದು ಬರ್ತದೆ. ಯತಿ ಅಂತಂದರೆ ಕಾವ್ಯವನ್ನು ಓದುವಾಗ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವಾಗಿನ ಒಂದು ನಿಲುಗಡೆ ಎಂದರ್ಥ. ಕವಿರಾಜ ಮಾರ್ಗದಲ್ಲಿ ಯತಿ ಎಂಬುದು ಉಸಿರ್ದಾಣಂ ಅಂತ ಕರೀತಾರೆ.
ಬಹುಶಃ ಇದರ ಬಗ್ಗೆ ನೀವು ಅಷ್ಟೊಂದು ದೀರ್ಘವಾಗಿ ಏನು ತಿಳ್ಕೊಳ್ಬೇಕಾಗಿಲ್ಲ. ಕನ್ನಡದಲ್ಲೂ ಕೂಡ ಖಂಡಪ್ರಾಸಮನ್ ಅತಿಶಯಮೆಂದು ಯತಿಯಂ ಮಿಕ್ಕರ್ ಅನ್ನುವಂಥ ಒಂದು ಮಾತು ಕೂಡ ಬರ್ತದೆ. ಆದಿಪ್ರಾಸವೇ ಯತಿಯ ಸ್ಥಾನವನ್ನು ಅಥವಾ ಪ್ರಾಸವೇ ಯತಿಯ ಸ್ಥಾನವನ್ನು ಪೂರೈಸುವುದರಿಂದ ಯತಿಯ ಅವಶ್ಯಕತೆ ನಮಗಿಲ್ಲ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಯತಿ ಸಂಸ್ಕೃತಕ್ಕೆ ಅನಿವಾರ್ಯ, ಕನ್ನಡಕ್ಕೆ ಅನಿವಾರ್ಯವೇನಲ್ಲ. ಛಂದಸ್ಸಿನ ಮೂಲ ತತ್ವಗಳಲ್ಲಿ ಇನ್ನೊಂದು ಬಹಳ ಪ್ರಧಾನವಾಗಿರುವಂತಹದ್ದು ಪ್ರಾಸ ಅನ್ನುವಂತಹದ್ದು. ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು ಅನ್ನುವಂಥದ್ದು ಬಹಳ ಜನಪ್ರಿಯವಾಗಿರುವಂಥ ಒಂದು ಮಾತು. ಅಂದರೆ ಕಾವ್ಯಗಳನ್ನು ಹಾಡುವಾಗ ಓದುವಾಗ ಪ್ರಾಸ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕೇ ಬೇಕು ಅನ್ನುವಂಥದ್ದು. ಪ್ರಾಸ ಅಂದರೆ ಇಲ್ಲಿ ಅಂದರೆ ಪ್ರಕರ್ಷವಾದ ಅನ್ನುವಂಥದ್ದು, ಆಸ ಅಂದರೆ ನ್ಯಾಸ ಅನ್ನುವಂಥದ್ದು, ಅಂದರೆ ಪ್ರಕರ್ಷವಾದ ನ್ಯಾಸ. ಅದು ಪ್ರಾಸವನ್ನು ಅರ್ಥ ಮಾಡ್ತಕ್ಕಂಥ ಒಂದು ವಿಧಾನವಾಗಿರುವಂಥದ್ದು. ಒಂದು ಪದ್ಯದ ಪಾದ ಅಥವಾ ಪಾದಗಳಲ್ಲಿ ಒಂದು ಅಥವಾ ಹೆಚ್ಚು ಅಕ್ಷರಗಳು ನಿರ್ದಿಷ್ಟವಾದ ಕ್ರಮದಲ್ಲಿ ನಿರ್ದಿಷ್ಟ ಸ್ಥಾನದಲ್ಲಿ ಪುನರಾವರ್ತನೆಯಾಗುವುದಕ್ಕೆ ಪ್ರಾಸ ಅಂತ ಕರೀತಾರೆ. ನಾನಾಗಲೇ ಹೇಳಿದ ಹಾಗೆ ಗಣಗಳಲ್ಲಿ 3 ವಿಧ ಅಂತ ಹೇಳಿದೆ. ಈಗ ಮೊದಲನೇದಾಗಿ ಆ ಗಣಗಳ ಸ್ವರೂಪವನ್ನು ಸ್ವಲ್ಪ ವಿಸ್ತೃತವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಗಣ ಎಂದರೆ ಗುಂಪು ಎಂದರ್ಥ. ಪದ್ಯದ ಪ್ರತಿಯೊಂದು ಪಾದವನ್ನು ಕೆಲವು ನಿಯಮಗಳಿಗೆ ಅನುಸಾರವಾಗಿ ವಿಭಾಗಿಸುವ ಮಾತ್ರೆಗಳ ಅಥವಾ ಅಕ್ಷರಗಳ ಅಥವಾ ಅಂಶಗಳ ಗುಂಪಿಗೆ ಗಣ ಎಂದು ಕರೆಯುತ್ತೇವೆ. ಗಣಗಳಲ್ಲಿ 3 ವಿಧ. ಒಂದು ಅಕ್ಷರಗಣ. ಅಕ್ಷರಗಣ ಎಂದರೆ ಅಕ್ಷರಗಳ ಆಧಾರದ ಮೇಲೆ ಗಣ ವಿಭಜನೆಯನ್ನು ಮಾಡುವಂತಿದ್ದರೆ ಅದನ್ನು ಅಕ್ಷರಗಣ ಎಂದು ಕರೆಯುತ್ತಾರೆ. ಎರಡನೇದು ಮಾತ್ರಾಗಣ. ಮಾತ್ರೆಗಳ ಆಧಾರದ ಮೇಲೆ ಗಣ ವಿಭಜನೆಯನ್ನು ಮಾಡುವಂತಿದ್ದರೆ ಅದನ್ನು ಮಾತ್ರಾಗಣ ಅಂತ ಕರೀತಾರೆ. ಮೂರನೇದು ಅಂಶಗಣ. ಅಂಶಗಳ ಆಧಾರದ ಮೇಲೆ ಗಣ ವಿಭಜನೆಯನ್ನು ಮಾಡುವಂತಿದ್ದರೆ ಅದನ್ನು ಅಂಶಗಣ ಅಂತೇಳಿ ಕರೀತಾರೆ. ಈ ಗಣಗಳನ್ನು ಗುರುತು ಮಾಡುವ ಸಂದರ್ಭದ ಒಳಗಡೆ ಬಹಳ ಪ್ರಧಾನವಾಗಿ ಪ್ರಸ್ತಾರ ಹಾಕುವಂಥ ಒಂದು ಲೆಕ್ಕಾಚಾರ ಬರುತ್ತೆ. ಆ ಪ್ರಸ್ತಾರ ಹಾಕುವಾಗ ಗುರುಲಘುಗಳ ಆಧಾರದ ಮೇಲೆ ಪ್ರಸ್ತಾರವನ್ನು ಹಾಕೋದು ರೂಢಿಯಲ್ಲಿ ಬಂದಿರುವಂಥ ಒಂದು ವಿಚಾರ. ಹಾಗಾಗಿ ಇಲ್ಲಿ ಗುರು ಮತ್ತು ಲಘು ಹಾಗೂ ಪ್ಲುತಗಳು ಎಲ್ಲೆಲ್ಲಿ ಬರ್ತವೆ ಎನ್ನುವುದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಲಘು ಬರುವ ಸಂದರ್ಭಗಳು. ಒಂದು ಅಕ್ಷರವನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಕಾಲ ಪರಿಮಾಣವು 1 ಮಾತ್ರೆಯಷ್ಟಾಗಿದ್ದರೆ ಅದನ್ನು ಲಘು ಎಂದು ಕರೆಯುತ್ತಾರೆ. ಲಘುವನ್ನು ಈ ಚಿಹ್ನೆಯಿಂದ ಗುರುತಿಸುತ್ತಾರೆ. ಚಿಹ್ನೆಯನ್ನು ಅಲ್ಲಿ ಕೊಟ್ಟಿದೆ, ಆಮೇಲೆ ತಾವು ಗಮನಿಸಬಹುದು. ಅಂದರೆ ಒಂದು ಅಕ್ಷರವನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಕಾಲ ಪರಿಮಾಣವು 1 ಮಾತ್ರೆಯಷ್ಟಾಗಿದ್ದರೆ ಅದನ್ನು ಲಘು ಎಂದು ಕರೆಯುತ್ತಾರೆ. ಲಘು ಬರುವ ಸಂದರ್ಭಗಳು ಯಾವ್ಯಾವು? ಒಂದು, ಒತ್ತಕ್ಷರಗಳ ಹಿಂದಿರುವ ಹ್ರಸ್ವಾಕ್ಷರಗಳನ್ನು ಬಿಟ್ಟು ಉಳಿದ ಕಡೆ ಬರುವ ಎಲ್ಲ ಹ್ರಸ್ವಾಕ್ಷರಗಳು ಲಘುಗಳಾಗುತ್ತವೆ. ಎರಡನೇದು, ಶಿಥಿಲ ದ್ವಿತ್ವದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಲಘುವಾಗುತ್ತದೆ. ಇನ್ನು ಎರಡನೇದು ಗುರು ಬರುವ ಸಂದರ್ಭಗಳು. ಸಾಮಾನ್ಯವಾಗಿ ಗುರುವನ್ನು 2 ಮಾತ್ರಾ ಕಾಲ ಅಂತ ಉಚ್ಚರಿಸ್ತಾರೆ. ಅಂದರೆ ಒಂದು ಅಕ್ಷರವನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಕಾಲ ಪರಿಮಾಣವು 2 ಮಾತ್ರೆಗಳಾಗಿದ್ದರೆ ಅದನ್ನು ಗುರು ಎಂದು ಕರೆಯುತ್ತಾರೆ. ಗುರುವನ್ನು ಈ ಚಿಹ್ನೆಯಿಂದ ಗುರುತಿಸುತ್ತಾರೆ. ಗುರು ಬರುವ ಸಂದರ್ಭಗಳು ಯಾವುವು ಅಂದರೆ, ಒಂದು, ಎಲ್ಲ ದೀರ್ಘಾಕ್ಷರಗಳಿಗೂ ಗುರು ಬರುತ್ತದೆ. ಎರಡನೇದು, ಒತ್ತಕ್ಷರದ ಹಿಂದಿನ ಅಕ್ಷರಗಳಿಗೆ ಗುರು ಬರುತ್ತದೆ. ಮೂರನೇದು, ಬಿಂದು ಸಮೇತವಿದ್ದರೆ ಗುರು ಬರುತ್ತದೆ. ನಾಲ್ಕನೇದು, ವಿಸರ್ಗ ಸಮೇತವಿದ್ದರೆ ಗುರು ಬರುತ್ತದೆ. ಐದನೇದು, ಸಂಧ್ಯಕ್ಷರಗಳಿಗೆ ಗುರು ಬರುತ್ತದೆ. ಆರನೇದು, ವ್ಯಂಜನ ಸಮೇತವಿದ್ದರೆ ಗುರು ಬರುತ್ತದೆ. ಏಳನೇದು, ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಕಡ್ಡಾಯವಾಗಿ ಗುರುವಾಗಬೇಕಾಗತ್ತೆ. ಇನ್ನು ಪ್ರಸ್ತಾರ ಹಾಕುವ ಕ್ರಮದಲ್ಲಿ 3ನೇದು ಪ್ಲುತ ಅಂತ ಹೇಳಿ. ಪ್ಲುತ ಅಂತಂದ್ರೆ ಒಂದು ಅಕ್ಷರವನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಕಾಲ ಪರಿಮಾಣವು 2 ಮಾತ್ರೆಗಳಿಗಿಂತ ಅಧಿಕವಾಗಿದ್ದರೆ ಅದನ್ನು ಪ್ಲುತ ಎಂದು ಕರೆಯುತ್ತೇವೆ.
ಪ್ಲುತವನ್ನು ಈ ಚಿಹ್ನೆಯಿಂದ ಗುರುತಿಸುತ್ತಾರೆ. ಪ್ಲುತ ಬರುವ ಸಂದರ್ಭಗಳು ಯಾವುವು? ಉದ್ಗಾರದ ಸಂದರ್ಭಗಳಲ್ಲಿ ಪ್ಲುತ ಬರುತ್ತದೆ. ಉದಾಹರಣೆ, ಕೊಕೊಕ್ಕೋ ಎಂದು ಕೋಳಿ ಕೂಗಿದುವಾಗಳ್. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಹಾ ರಾಮ ಎಂದು ಸೀತೆ ಬಾಯೆಳೆದಳ್ತಳ್. ಈಗ ನೆಕ್ಸ್ಟ್ ಅಕ್ಷರಗಣ. ಮೂರು ಅಕ್ಷರಗಳ ಗಣಗಳಿಂದ ಆದದ್ದೇ ಅಕ್ಷರಗಣ. ಅಕ್ಷರಗಣದಲ್ಲಿ 8 ಬಗೆಗಳಿವೆ. ಅದನ್ನು ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಒಂದು ಸೂತ್ರವನ್ನು ಹೇಳಿದ್ದಾನೆ. ಅದು ಯಮಾತ ರಾಜಬಾನ ಸಲಗಂ ಅನ್ನುವಂಥದ್ದು. ಇದರಲ್ಲಿ 8 ಗಣಗಳಿದ್ದಾವೆ. ಯಮಾತ ರಾಜಬಾನ ಸ ಅಲ್ಲಿವರೆಗೂ ಗಣಗಳ ಹೆಸರನ್ನು ನೀವು ಗುರುತಿಸಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪದ್ಯವು ಕೂಡ ನಮಗೆ ಲಭ್ಯವಾಗುತ್ತೆ. ಅದೇನು ಅಂತಂದರೆ, ಗುರುಲಗು ಮೂರಿರೆ ಮನಗಣ, ಗುರುಲಗು ಮೊದಲಲ್ಲಿ ಬರಲು ಭಯಗಣ ಮಕ್ಕುಂ, ಗುರುಲಗು ನಡುವಿರೆ ಜರಗಣ, ಗುರುಲಗು ಕಡೆಯಲ್ಲಿ ಬರಲು ಸತಗಣ ಮಕ್ಕುಂ. ಸಂಸ್ಕೃತದಲ್ಲಿ 150ಕ್ಕೂ ಹೆಚ್ಚು ವೃತ್ತಗಳಿದ್ದಾವೆ. ಆದರೆ ಕನ್ನಡ ಕವಿಗಳು ಕೇವಲ 6 ವೃತ್ತಗಳನ್ನು ಹೆಚ್ಚಾಗಿ ತಮ್ಮ ಕಾವ್ಯಗಳಲ್ಲಿ ಬಳಸಿದ್ದಾರೆ. ಹಾಗಾಗಿ ಆ 6 ವೃತ್ತಗಳನ್ನು ಗುರುತು ಇಟ್ಕೊಳ್ಳೋದಕ್ಕೆ, ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಾಗವರ್ಮನೇ ಕೊಟ್ಟಿರುವಂಥ ಒಂದು ಸೂತ್ರ ಈ ರೀತಿಯಲ್ಲಿದೆ. ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಹೇಳ್ತಾನೆ, ಗುರುವಂದಾದಿಯೊಳುತ್ಪಲಂ, ಗುರು ಮೊದಲ್ ಮೂರಾಗೆ ಶಾರ್ದೂಲಂ, ಗುರು ನಾಲ್ಕಾಗಿರಲಂತು ಶ್ರದ್ಧರೆ, ಲಘುದ್ವಂದ್ವಂ ಗುರುದ್ವಂದ್ವಮಾಗಿರೆ ಮತ್ತೇಬ, ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಶ್ರದ್ಧರೆ, ಹರಿಣಾಕ್ಷಿ ಲಘು 4 ಚಂಪಕಂ ಇವಾರುಂ ಖ್ಯಾತ ಕರ್ನಾಟಕಂ ಅಂತ ಹೇಳಿ ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಹೇಳಿದ್ದಾನೆ. ಇಷ್ಟನ್ನು ಇಟ್ಕೊಂಡು ಇವುಗಳ ಆಧಾರದ ಮೇಲೆ ಅಕ್ಷರಗಣಗಳನ್ನು ನಾವು ವಿಭಜನೆಯನ್ನು ಮಾಡಬಹುದು ಹಾಗೆ ಅಂತೇಳಿ.